ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಸರ್, ನನ್ನ ಹೆಸರು ಮಂಜುನಾಥ, ಪಾವಗಡ ವಿಧಾನಸಭಾ ಕ್ಷೇತ್ರ. ಮೊನ್ನೆ ನಿಮ್ಮ ಮಗನಾದ ರಾಜೇಂದ್ರ ಅವರು ಡೆಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಿಮ್ಮ ಮುಂದಿನ ಪಕ್ಷ ಯಾವ ಪಕ್ಷಕ್ಕೆ ಸೇರ್ಪಡೆ ಆಯ್ತೀರಾ? ನಾನು ತುಮಕೂರಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗ್ಬಿಡುತ್ತೆ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ನೋಡಿ, ನೇರವಾದ ಮಾತು. ನಾನು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ. ನಾನು ಐ ಆಮ್ ಆರ್ಡೆಂಟ್ ಫಾಲೋಯರ್ ಆಫ್ ನೆಹರು ಫ್ಯಾಮಿಲಿ. 1967 ನಾನು ಐ ವಾಸ್ ಇನ್ PSP, ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ. ಕೆ ಲಕ್ಕಪ್ಪನವರು ಲೋಕಸಭಾ ಸದಸ್ಯರು, ಶಾಸಕರಿದ್ದವರು, ಲೋಕಸಭಾ ಸದಸ್ಯರು 252 ಓಟಲ್ಲಿ ಆದರು ಅವರು. ಅವತ್ತು ಅವ್ರ ಜೊತೆಲಿದ್ದವ್ರು ನಾನು. 69ರಲ್ಲಿ ಕಾಂಗ್ರೆಸ್ ಬಿಟ್ಟಾದಾಗ ನಿಜಲಿಂಗಪ್ಪನವ್ರಿಗೆ ಮತ್ತು ಇಂದಿರಾ ಗಾಂಧಿಯವ್ರಿಗೂ ಅದು ಡಿಫ್ರೆನ್ಸಸ್ ಬಂದು ಡಿವೈಡ್ ಆದಾಗ ಇಂದಿರಾ ಗಾಂಧಿಯವರು ಏನೋ ಒಂದು ಸಮಾಜವಾದದ ಸಿದ್ಧಾಂತಗಳಿಗೆ ಒಲವನ್ನು ತೋರಿದ್ರು. ಅವತ್ತಿಂದ ನಾನು ಅವರ ಇಂದಿರಾ ಗಾಂಧಿ ಫಾಲೋಯರ್. ನಾನು ದೇವರಾಜ ಅರಸು ನನಗೆ ಭಾಳ ಅಚ್ಚುಮೆಚ್ಚು. ಆದರೂ ಕೂಡ ಅವರು 79ರಲ್ಲಿ ಡಿವೈಡ್ ಆದಾಗ ನನಗೆ ದೇವರಾಜ ಅರಸು ಏನೇ ನಿಮ್ಮನ್ನು ನೋಡ್ಕೊಂಡು ನಾವೆಲ್ಲ ತೀರ್ಮಾನ ತೊಗೊಳ್ತಾ ಇದ್ದೀವಿ, ನೀವೆಲ್ಲ ನಮ್ಮನ್ನು ಬಿಟ್ಟೋದ್ರೆ ಹೆಂಗಯ್ಯ ಅಂತ ನನಗೆ ಕೇಳಿದ್ರು. ಯಾಕೆಂದರೆ ಅವರು ನನಗೆ ಫಾದರ್ಲಿ ಆ್ಯಟಿಟ್ಯೂಡ್ ಅವ್ರು ಕಂಡ್ರೆ ನನಗೆ. ಇವತ್ತು ಅವ್ರ ಸಮಾಧಿಗೆ ಹೋಗಿ ಬಂದೇ ನಾನು ಅರ್ಜಿ ಹಾಕೋದು. ಅವರು ಕಲ್ಲಳ್ಳಿಗೆ ಸಮಾಧಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ, ನೋಡಪ್ಪ ಮಾರಾಯ ನೀನಂತವನು ನಮಗೆ ಅರ್ಜಿ ಹಾಕೋ ಧೈರ್ಯ ಕೊಟ್ಟೋಗಿದ್ಯಾ ಅಂತ ಹೇಳಿ ಒಂದು ನಮಸ್ಕಾರ ಮಾಡಿ ಬಂದು ಅರ್ಜಿ ಹಾಕೋದು ನಾನು. ಅಷ್ಟೊಂದು ಅವ್ರ ಬಗ್ಗೆ ನನಗೆ ಗೌರವ. ಹಂಗಿದ್ದರೂ ಕೂಡ 79ರಲ್ಲಿ ಡಿವೈಡ್ ಆದಾಗ ಇಂದಿರಾ ಗಾಂಧಿಗೂ ಅವ್ರಿಗೂ ಡಿವೈಡ್ ಆದ ನಾನು ಮನೆಗೆ ಹೋಗಿ, ಇಲ್ಲ ಸರ್ ನಾನು ಬರೋದಿಲ್ಲ, ನಾನು ಇಂದಿರಾ ಗಾಂಧಿ ಕಡೆ ಇರ್ತೀನಿ ಅಂತೇಳಿ ಇಂದಿರಾ ಗಾಂಧಿ ಕಡೆ ಇದ್ದರು. ನಾನು ಸ್ಟೂಡೆಂಟ್ ಲೀಡ್ರ್ ಇದ್ದಾಗಲೇ ಇಂದಿರಾ ಗಾಂಧಿಯವರು ದೇವರಾಜ ಅರಸು ಇರೋ ಫಂಕ್ಷನಲ್ಲಿ ನಾನು ಭಾಷಣ ಮಾಡಿದ್ದೀನಿ. ನಾನು ಐ ವಾಸ್ ದಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಗೊತ್ತಾಯ್ತಾ? ಅದರಿಂದ ನಾನು ಯಾವುದೇ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡೋದೂ ಇಲ್ಲ. ಇಂದಿರಾ ಗಾಂಧಿಗೆ ನೆಹರು ಫ್ಯಾಮಿಲಿ ಇದೆ, ನೆಹರು ಫ್ಯಾಮಿಲಿಗೆ ಲಾಯಲ್ ಆಗಿರೋರು ನಾನು. ತುಮಕೂರಿನಲ್ಲಿ ನಾನು ರಾಜಕಾರಣಕ್ಕೆ ವೈಟ್ ವಾಶ್ ಮಾಡ್ತೀನಿ ಅಂದರೆ ನನಗೆ ಬೇಕಿಲ್ಲ ಅಂದರೆ ಮಾಡ್ತೀನಿ. ನಾನೇನು ನಮಗೇನು ಯಾರೇನು ಪೆನ್ಷನ್ ಕೊಡೋಲ್ಲ, ಸಂಬಳ ಕೊಡೋದಿಲ್ಲ. ನಮ್ಮ ಆತ್ಮಗೌರವ ಉಳಿಬೇಕು ನಮಗೆ. ಅಲ್ಲರಿ ದೇವೇಗೌಡರು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮ ಮನೆ ಸಂದಿಲೇ ಹೋಗ್ತಾರೆ, ಇಲ್ಲಪ್ಪ ಯಜಮಾನ್ ಮನುಷ್ಯ ಮಾಜಿ ಪ್ರಧಾನಿ ನಮ್ಮ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಗೆಲ್ಸನ ಅಂತ ನಮ್ಮ ಮನೆ ಬರ್ತೀನಿ ಅಂತೇಳಿ ಮನೆ ಬರ್ದಂಗೆ ಹೊರಟೋಗ್ತಾರೆ. ನಾವಂತವ್ರು ನಮಗೆ ಗೌರವ ಕೊಡದೇ ಇದ್ದವ್ರಿಗೆ ನಮಗೇನಿದೆ ಗೌರವ ಕೊಡಬೇಕು ಅನ್ನೋದು? ನಮಗೆ ಗೌರವ ಕೊಟ್ಟರೆ ನಿಮಗೂ ಗೌರವ. ನೀವು ನನಗೆ ಗೌರವ ಕೊಡಿದ್ರೆ ನಾನು ಯಾಕೆ ನಿನಗೆ ಗೌರವ ಕೊಡಲಿ? ನೀವು ಎಷ್ಟೇ ದೊಡ್ಡವರಿರಿ ಚಿಕ್ಕವರಿರಿ. ಆ ದೃಷ್ಟಿನಲ್ಲಿ ಅವರು ಸೋಲಿಸಿದ್ದು. ಇದು ಸೋಲಿಸ್ತೇ 4 ಲಕ್ಷ ಲೀಡರ್ ಗೆಲ್ಲೋರು ಅವರು. ಅಂಥ ಕ್ಷೇತ್ರ ತುಮಕೂರಲ್ಲಿ ದೇವೇಗೌಡರು ಸೋತಿದ್ದಾರೆ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ವಂಡರ್ಸ್ ಆಫ್ ದಿ ವರ್ಲ್ಡ್. ಅದು ಗೊತ್ತಾಯ್ತಾ? ಆ ರೀತಿ ಇನ್ನು 2004ರಲ್ಲಿ 94ರಲ್ಲಿ ನಾನು ಇಂಡಿಪೆಂಡೆಂಟ್ ತುಮಕೂರು ಸಿಟಿಗೆ ನಿಂತಿದ್ದೆ. ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ನಾನು ನಿಂತೆ 2 ಎಲೆ ಗುರ್ತಲ್ಲಿ. ನಾನು 26,000 ಓಟ್ ತೊಗೊಂಡೆ. ಅಲ್ಲಿ ನಮ್ಮ ಜಾತಿ ಓಟ್ ಇಲ್ಲ, ಎಲ್ಲ ತಿಳ್ಕೊಂಬಿಟ್ಟವ್ರೆ ಇವನು ರಾಜಣ್ಣನ ನಾಯಕರೋನು, ಇವನ್ನೆಲ್ಲ ಓಟ್ಗಳು ತುಂಬಿಬಿಟ್ಟಿದ್ದಾವೆ ಇಲ್ಲಿ ಅಂತ. ಅಲ್ಲಿರೋದು 3-4 ಓಟ್ ಇಲ್ಲ ಅಲ್ಲಿ. ಅಂಥದ್ದು 26,000 ಓಟ್ ತೊಗೊಂಡೆ ನಾನು. ಬೇರೆ ಸಮುದಾಯದ ವಿಶ್ವಾಸ ಇಲ್ಲದೆ ಇದ್ದರೆ ಅಥವಾ ಜನಕ್ಕೋಸ್ಕರ ನಾವು ಹೋರಾಟ ಮಾಡಿದರೆ ಜನ ನಮ್ಗೆ ಓಟ್ ಹಾಕ್ತಾರ? ಅದು 2 ಎಲೆ ಗುರ್ತಲ್ಲಿ. ಮತ್ತು ಲಕ್ಷ್ಮೀ ನರಸಿಂಹಯ್ಯನವರು ಮಿನಿಸ್ಟ್ರ್ ಇದ್ರು, ಅವರು ಜನತಾ ಪಾರ್ಟಿನಲ್ಲಿ. ಅವ್ರು 26,000, ನಾನು 26, ಅವ್ರು 27. ಕಾಂಗ್ರೆಸ್ ಕ್ಯಾಂಡಿಡೇಟ್ ಶಫಿ ಅಹ್ಮದ್ ಸುಮಾರು 55,000 ಮುಸ್ಲಿಂ ಓಟ್ಸ್ ಇದೆ, ಅವರು 29 ತಗೊಂಡ್ರು. ಶಿವಣ್ಣ 32 ತಗೊಂಡು MLA ಆದ 94ರಲ್ಲಿ. ಓಕೆ. ನಾನು 98ಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು, ಇಲ್ಲಿ JH ಪಟೇಲ್ರು ಚೀಫ್ ಮಿನಿಸ್ಟರ್ ಇದ್ದರು. ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ. ಲೋಕಲ್ ಬಾಡಿ ಎಲೆಕ್ಷನ್ ಅಂದರೆ ಯಾವನು ನಿಲ್ಲೋನೇ ಇಲ್ಲ. ನಮ್ಮ ಜಿಲ್ಲೆನಲ್ಲಿ 3 ಜನ MLA ಇರೋದು 13 ಜನಕ್ಕೆ. ಸರಿ, ಅಂಥ ಕಾಲದಲ್ಲಿ ನನಗೆ ಟಿಕೆಟು ಇದೇ ಧರ್ಮಸಿಂಗ್ ಅವರು ಮತ್ತು ಇದೇ ಖರ್ಗೆ ಅವರು ನನಗೆ ಟಿಕೆಟ್ ಕೊಟ್ಟರು. ಇದು ಇವ್ರು ನಮ್ಮ ಜಿಲ್ಲೆಯವರೆಲ್ಲ ಸುಮ್ಮನೆ ಹಾಕಿದ್ರು, ಹೆಂಗೂ ಸೋಲೋ ಸೀಟ್ ಬಿಡೋ ತಾಳಾಗೋಗ್ರಿ ಅಂತ ಕೊಟ್ಟರು. ನಾನು ಹೈಯೆಸ್ಟ್ ಲೀಡಲ್ಲಿ ಗೆದ್ದೆ. ಜನ ಇಲ್ಲದೆ ಇದ್ದರೆ ನಾವು ಮತ್ತು 2004ರಲ್ಲಿ ನೀವು ವೈಟ್ ವಾಶ್ಗೋಸ್ಕರ ಕತೆ ಹೇಳ್ತಾ ಇದ್ದೀನಿ ನನಗೆ. 2004ರಲ್ಲಿ SM ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು. ನಮ್ಮಲ್ಲಿ ಮೆಜಾರಿಟಿ ಇದೆ, ನಮ್ಮ ಮೆಂಬರ್ಸ್ ಇದ್ದಾರೆ. ನನಗೆ ವಿನಾಕಾರಣ ಡಿನೇ ಮಾಡಿಬಿಟ್ರು ಟಿಕೆಟ್. ಡಿನೇ ಮಾಡಿದ್ರು. ನಾನು ಹೇಳಿದೆ ಅವರಿಗೆ, ಟಿಕೆಟ್ ಡಿನೇ ಮಾಡೋದಕ್ಕೆ ಯಾರೋ ಒಬ್ಬ ಕಾರಣ ಇದ್ದ. ಅವ್ನಿಗೆ ಹೇಳಿದೆ, ನೆಕ್ಸ್ಟು ನಿನ್ನ ಮೇಲೆ ಅಸೆಂಬ್ಲಿಗೆ ಬಂದು ನಿಲ್ತೀನಿ, ನಿನ್ನ ಸೋಲಿಸ್ತೀನಿ ಅಂತ ಚಾಲೆಂಜ್ ಮಾಡಿದೆ ಅವನು 2004ಗೆ. ಸರಿ, ನಾನು ನನ್ನ ಹೆಂಡತಿ ಮೈಸೂರಿಗೆ ಹೋಗ್ತಾಯಿದ್ದೆ. ದೇವೇಗೌಡರು ಫೋನ್ ಮಾಡಿದ್ರು, ಎಲ್ಲಿದ್ದೆ? ಇಲ್ಲೆಲ್ಲ ಹೋಗ್ತಾಯಿದ್ದೀನಿ ಗೌಡ್ರೆ ಅಂದೆ. ಒಂದು ನಿಮಿಷ ಬಾರೆ, ನಾನು ಕೆಂಗೇರಿಗೆ ಹೋಗ್ತಾಯಿದ್ದೆ. ಇಲ್ಲ ಮನೆಗೆ ಬಾರೆ, ನಾನು ನನ್ನ ವೈಫ್ ಇಬ್ಬರು ಹೋದು.
ನಮ್ಮ ಪಾರ್ಟಿಗೆ ಸೇರ್ಕೊಂಬಿಡ ಸೀಟ್ ಕೊಡ್ತೀನಿ ನಿನಗೆ ಅಂದರು. ಆಯಿತು ಬಿಡಿ ಸೇರ್ಕೊಂತೀನಿ, ಮೈಸೂರಿಗೆ ಹೋಗಿ ಬರ್ತೀನಿ ಅಂತೇಳಿ. ಇಲ್ಲ ಇವತ್ತೇ ಸೇರ್ಕೊಂಬಿಡು ಅಂತ ಹೇಳೋದು. ದತ್ತನಿಗೆ ಫೋನ್ ಮಾಡಿದ್ರು, 1 ಗಂಟೆಗೆ ಬಂದು ಸೇರ್ಕೊಂಬಿಟ್ಟೆ. ಆಮೇಲೆ ನನ್ನ ಹೆಂಡತಿ ಅವಾಗ ಜಡ್ ಪಿ ಪ್ರೆಸಿಡೆಂಟ್ ಇದ್ಲಲ್ಲಿ. ಸರಿ ಟಿಕೆಟ್ ಪಾರ್ಲಿಮೆಂಟ್ ನಿಲ್ಲು ಅಂದರು. ದೇವೇಗೌಡರು ಅವರಿಗೆ ಮೆಮೊರಿ ಚೆನ್ನಾಗಿದೆ. ಫಸ್ಟ್ ಪಾರ್ಲಿಮೆಂಟ್ ನಿಲ್ಲು. ನಾನು ಹೇಳಿದೆ ಅದು ದುಡ್ಡು ಗಿಡಿಲ್ಲ ಸರ್, ನಾನು ನಿಲ್ಲಕ್ಕೆ ಹೋಗೋದಿಲ್ಲ, ನೀವು ಯಾರಿಗಾನ ವಯಸ್ಸೋದಾರ ನಿಲ್ತೀನಿ ನಾನು ಅಂದೆ. ಇಲ್ಲಪ್ಪ ನನ್ನ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ 4.25 ಕೋಟಿ ಸಾಲದ ಲೆಕ್ಕ ಹೇಳ್ಬಿಟ್ರು ಅವರು. ಇಷ್ಟೊಂದು ತೊಂದರೆಲಿರೋ ಬ್ಯಾಡಿಗೌಡ್ರೆ ಅಂತೇಳಿ ಬಂದೆ. ಆಮೇಲಿಂದ ಮತ್ತೆ ಅಸೆಂಬ್ಲಿ ತುಮಕೂರು ನಿಂತ್ಕೊಂಡ್ಬಿಡು, ನೀನು ಹೋಸರಿ ನೀನು ಸೋತಿದ್ಯಾ ಅನ್ನೋ. ನಾನು ತುಮಕೂರು ನಿಲ್ಲೋದಿಲ್ಲ, ನಾನು ಯಾರೋ ಒಬ್ಬ ನನಗೆ ತೊಂದರೆ ಕೊಟ್ಟಿದ್ನಲ್ಲ ಅವ್ನು ಸೋಲಿಸ್ಬೇಕು ಅಂತ ಹೇಳಿ ಅವನ ಮೇಲೆ ಹೋಗಿ ನಿಂತೆ. ಬೆಳ್ಳಾವಿ ಕಾನ್ಸ್ಟಿಟ್ಯೂನ್ಸಿ. ಬೆಳ್ಳಾವಿ ಕಾನ್ಸ್ಟಿಟ್ಯೂನ್ಸಿಗೂ ನನಗೂ ಏನು ಸಂಬಂಧ ಇಲ್ಲ. ಬೆಳ್ಳಾವಿ ಕಾನ್ಸ್ಟಿಟ್ಯೂನ್ಸಿ ಇಸ್ ಕಾರ್ವ್ಡ್ ಔಟ್ ಆಫ್ 4 ತಾಲೂಕಾಸ್. ಗುಬ್ಬಿ, ತುಮಕೂರು, ಕೊರಟಗೆರೆ ಆ್ಯಂಡ್ ಮಧುಗಿರಿ. ಈ 4 ತಾಲೂಕಿಂದ ಸೇರಿ 5 ಹೋಬಳಿಂದ 1 ಕ್ಷೇತ್ರ ಅದು. ಓಕೆ ಓಕೆ. ಇಟ್ಸ್ ವೆರಿ ಡಿಫಿಕಲ್ಟ್. ಬರೀ ರೂರಲ್ ಏರಿಯಾ, ಅದು ಯಾವುದು ಸಿಟಿಗಳಿಲ್ಲ. ನಾನು ಅಲ್ಲಿ ನಿಂತು ಗೆದ್ದೆ ಅಲ್ಲಿ. ಆಮೇಲಿಂದ 2008ಗೆ ಕಾನ್ಸ್ಟಿಟ್ಯೂನ್ಸಿ ಹೊರಟೋಯ್ತು. ಸರಿ ಮಧುಗಿರಿಗೆ ಹೋದೆ. ಮಧುಗಿರಿ ಜನರಲ್ ಆಗಿ ಡಿ ರಿಸರ್ವ್ ಆಯಿತು. ಅವಾಗ 530 ಓಟಲ್ಲಿ ಸೋತೆ ನಾನು. ಗೊತ್ತಾಯ್ತಾ? ಹೀಗೆ ನಾನು ನೀವು ಹೇಳೋದು ವೈಟ್ ವಾಶ್ ಮಾಡಬೇಕು ಅಂದ್ರೆ ಮಾಡೋದೆ. ನನ್ನ ಮನಸ್ಸಿಗೆ ಬಂದರೆ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.